ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ವಿಷಯ ಮನೆಗಳಲ್ಲಿ ಜಗಳ ಯಾಕಾಗುತ್ತೆ. ಮನೆಗಳಲ್ಲಂದರೆ ಸ್ನೇಹ ಸಂಬಂಧದಲ್ಲಿ ಜಗಳ ಯಾಕಾಗುತ್ತೆ. ವೆರಿ ಸಿಂಪಲ್. ಜಗಳ ಆಗೋದಕ್ಕೆ ಮೂಲ ಕಾರಣ ವಿರುದ್ಧ ಅಂದರೆ ವಿರುದ್ಧವಾದ ಅಭಿಪ್ರಾಯಗಳು, ಅನಿಸಿಕೆಗಳು ಜಗಳಕ್ಕೆ ಕಾರಣವಾಗುತ್ತೆ. ಹೆಂಡತಿ ಬೇಕು ಅಂತ ಗಂಡ ಬೇಡ ಅಂತ, ಅಥವಾ ಸ್ನೇಹಿತ ಬೇಕು ಅಂತ ಇನ್ನೊಬ್ಬ ಸ್ನೇಹಿತ ಬೇಡ ಅಂತ. ಈ ವಿರುದ್ಧವಾದ ಅಭಿಪ್ರಾಯಗಳು ಜಗಳಕ್ಕೆ ಕಾರಣವಾಗುತ್ತೆ. ಇಡೀ ಮನುಷ್ಯನ ಜೀವನದಲ್ಲಿ ಎರಡು ಫಿಲಾಸಫಿಗಳು, ಸೂಪರ್ ಅತ್ಯದ್ಭುತವಾದಂಥ ಫಿಲಾಸಫಿಗಳು ಎರಡೇ ಇರೋದು. ಇದು ಎರಡನ್ನ ಚೆನ್ನಾಗಿ ಮನುಷ್ಯ ಅರ್ಥ ಮಾಡ್ಕೊಂಬಿಟ್ರೆ ಅದ್ಭುತವಾಗಿ ಜೀವಿಸ್ಬೋದು. ಇದು ಎರಡು ಯಾವುದು ಅಂದರೆ, ನನಗೆ ಇಷ್ಟ ಇದೆ, ನನಗೆ ಇಷ್ಟ ಇಲ್ಲ. ಇದು ಎರಡು ಸೂಪರ್ ಫಿಲಾಸಫಿಗಳು. ಒಂದು ನಾಣ್ಯದ ಎರಡು ಮುಖಗಳಿದ್ದಂತಿದು. ಪ್ರತಿಯೊಬ್ಬ ಮನುಷ್ಯಗೆ, ಸಣ್ಣ ಮಗುವಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಕೂಡ ಎಲ್ಲರಿಗೂ ಅನ್ವಯವಾಗುವಂಥ ಫಿಲಾಸಫಿ. ನನಗಿಷ್ಟ ಇದೆ, ನನಗೆ ಇಷ್ಟ ಇಲ್ಲ. ಒಂದು ಮಗುಗೆ ಆಟ ಸಾಮಾನು ಕೊಡಿ, ಒಂದು 2-3 ಕೊಡಿ, ಒಂದನ್ನೇ ಹೆಚ್ಚಾಗಿ ಇಟ್ಕೊಳ್ತದೆ, ಅದನ್ನು ರಿಜೆಕ್ಟ್ ಮಾಡಿಬಿಡ್ತದೆ. ಒಂದು 4-5 ಟಿಫನ್ ಇಡಿ, ಯಾವುದೋ ಒಂದನ್ನು ತಿನ್ನುತ್ತೆ, ಒಂದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಇದು ಯಾರಿಗೆ ಬೇಕಾದ್ರೂ ನೀವು ಅಪ್ಲಿಕೇಬಲ್. ಪ್ರತಿಯೊಂದು ನೋಡಿ, ಒಂದು 4-5 ಡ್ರೆಸ್ ಕೊಡಿ, ಈ ಕಲರ್ ಬೇಕಾ, ಈ ಕಲರ್ ಬೇಕಾ, ಈ ಕಲರ್ ಬೇಕು, ಇನ್ನೊಂದು ಕಲರ್ನ ರಿಜೆಕ್ಟ್ ಮಾಡುತ್ತೆ. ಅವನೇ ರಿಜೆಕ್ಟ್ ಮಾಡ್ತಾನೆ, ಇಲ್ಲಾಂದರೆ ಅವನಿಗೆ ಮನಸ್ಸಿಗೆ ಇಡಿಸೋದಿಲ್ಲ, ಅದಕ್ಕೋಸ್ಕರ ರಿಜೆಕ್ಟ್ ಆಗಿರ್ತದೆ. ಪ್ರತಿಯೊಂದರಲ್ಲೂ ಆಯ್ಕೆ ಅಂತ ಬಂದಾಗ ನನಗಿಷ್ಟ ಇದೆ, ನನಗಿಷ್ಟ ಇಲ್ಲ. ಇಷ್ಟ ಇರೋದನ್ನು, ಅದು ಕೆಟ್ಟದಾದರೂ ಪರವಾಗಿಲ್ಲ, ಅದು ಡೇಂಜರ್ ಆದರೂ ಪರವಾಗಿಲ್ಲ, ಅದು ಅವನ ಆರೋಗ್ಯನ ಹಾಳು ಮಾಡಿದ್ರೂ ಪರವಾಗಿಲ್ಲ, ಅವನು ಮಾಡ್ತಾನೆ. ಅವನಿಗೆ ಇಷ್ಟ ಇಲ್ಲದೆ ಇರೋದು, ಅವನಿಗೆ ಎಷ್ಟೇ ಒಳ್ಳೆಯದಾದರೂ ಪರವಾಗಿಲ್ಲ, ಅದರಿಂದ ಕೋಟಿ ಬಂದರೂ ಪರವಾಗಿಲ್ಲ, ಆದರೆ ಅವನು ರಿಜೆಕ್ಟ್ ಮಾಡ್ತಾನೆ. ಈ ಫಿಲಾಸಫಿಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯ. ಬೇರೆ ಬೇರೆ ಫಿಲಾಸಫಿಗಳೆಲ್ಲ ಕೆಲವರಿಗೆ ಉಪಯೋಗ ಬರ್ಬೋದು, ಕೆಲವ್ರಿಗೆ ಉಪಯೋಗ ಬರದೇನೆ ಇರ್ಬೋದು. ಆದರೆ ನಾನು ಹೇಳೋವಂಥ ಫಿಲಾಸಫಿ ಪ್ರತಿಯೊಬ್ಬ ಮನುಷ್ಯನಿಗೂ, ಭೂಮಂಡಲದಲ್ಲಿರೋ ಎಲ್ಲ ಮಾನವರಿಗೂ ಅಪ್ಲಿಕೇಬಲ್. ಇದು ನನಗಿಷ್ಟ ಇದೆ, ನನಗಿಷ್ಟ ಇದೆ. ಈ ಎರಡು ಫಿಲಾಸಫಿ ಗ್ರೇಟ್ ಫಿಲಾಸಫಿ ಇದು. ಸೊ ಈ ಫಿಲಾಸಫಿಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜಗಳಕ್ಕೆ ಕಾರಣಗಳು ಬಹಳ ಬಹಳ ಕಡಿಮೆ ಆಗುತ್ತೆ. ಆತನಿಗೆ ಇಷ್ಟ ಇಲ್ಲ, ನಾನು ಬಲವಂತ ಮಾಡ್ತಾ ಇದ್ದೀನಿ, ತಗೋ 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 ಅಂತ. ಅವನಿಗೆ ಇಷ್ಟ ಇಲ್ಲದ್ಮೇಲೆ ಯಾಕೆ ತಗೊಳ್ತಾನೆ? ನಾನು ಹೇಳ್ದೆ ತಗೊಳ್ಳಿಲ್ಲ, ಅದಕ್ಕೋಸ್ಕರ ಜಗಳ ಕಾರಣ ಆಯಿತು. ಅವನು ಕೋಪ ಯಾಕೆ ಬರ್ತಾ ಇದೆ? ನನಗೆ ಬೇಡ ಅಂದರೂ ಯಾಕೆ ಕೊಡ್ತಾ ಇದೆಯಾ? ಸೊ ಅವನಿಗೆ ಕೋಪ ಬಂತು. ಇದು ಜಗಳಕ್ಕೆ ಕಾರಣ ಆಗುತ್ತೆ. ಈ ಜಗಳದಿಂದ ಕೆಲವೊಂದು ಅನಾಹುತಗಳಾಗ್ತವೆ. ಕೆಲವೊಂದು ಜಗಳ ಒಂದು ಸ್ವಲ್ಪ ಹೊತ್ತು ಬಾಯಿ ಮಾತಲ್ಲಿ ಮುಗಿದೋಗ್ಬಿಡ್ತದೆ. ಅಂದರೆ ಮಾತುಕತೆಗಳಲ್ಲಿ ಒಂದು ಜಗಳ ಮುಕ್ತಾಯ ಆಯಿತು. ಇದಕ್ಕಿಂತ ಮೇಲ್ಪಟ್ಟು ನೋಡಿದ್ರೆ ಕೆಲವೊಂದು ಅವಾಚ್ಯ ಶಬ್ದಗಳಲ್ಲಿ ಜಗಳ ಮುಕ್ತಾಯ ಆಯಿತು. ಏನೋ ಅಮ್ಮ, ಅಕ್ಕ, ಅವು ಇವು ಏನು ಬೇಕಾದೆಲ್ಲ ಕಚಡ ಮಾತುಗಳನ್ನು ಮಾತಾಡಿ ಆ ಬೈಗುಳಗಳಿಂದ ಮುಕ್ತಾಯವಾಯಿತು. ಇದಕ್ಕೂ ಮೇಲೆ ನಾನೇನಾದರೂ ಒಂದು ಹಂತ ಮೇಲೆ ಹೋಗ್ತೀನಿ ಅಂದರೆ ಇನ್ನು ಒಡೆದಾಟ ಬಡದಾಟಗಳು ಸ್ಟಾರ್ಟ್ ಆಗ್ತದೆ. ಇವನು ಕೈಯಲ್ಲಿ ಹೊಡೆಯೋದು, ಅವನೊಂದು ಹೊಡೆಯೋದು, ಕುದಿಯೋದು, ಏನೋ ಒಂದು ಆಗುತ್ತೆ. ಇದಕ್ಕಿಂತಲೂ ಮೇಲ್ಪಟ್ಟು ನೋಡಿದ್ರೆ ಆಯುಧಗಳು ಹಿಡ್ಕೊಳ್ತಾರೆ. ಏನೋ ಬ್ಯಾಟ್ ಹಿಡ್ಕೊಳ್ತಾರೆ, ಹಾಕಿ ಹಿಡ್ಕೊಳ್ತಾರೆ, ಮಚ್ಚು, ಲಾಂಗು, ಅವು ಏನೇನೋ ಇರ್ತವೆ. ಆ ಆಯುಧಗಳು ಹಿಡ್ಕೊಂಡು ಜಗಳ ಮಾಡ್ತಾರೆ. ಈ ಆಯುಧಗಳಿಗೆ ಅಂತ ಬಂದರೆ ಅದರದ್ದು ಮುಂದಿನ ಹಂತ ಏನು ಅಂತಂದರೆ, ಕೈ ಹೋಯ್ತು, ಕಾಲು ಹೋಯ್ತು, ಜೀವ ಹೋಯ್ತು. ಅಂತಿಮ ಘಟ್ಟ ಏನು? ಇದ್ರದ್ದು ಸಾವು. ಈ ಎಲ್ಲ ಜಗಳಗಳದ್ದು ಸಾವು. ಆದರೆ ಇಲ್ಲೆಲ್ಲವೂ ಕೂಡ ಇಷ್ಟು ಹಂತಗಳಿರ್ತವೆ. ಈಗ ಇಷ್ಟೊತ್ತವರೆಗೂ ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತವೆ ಅಂದರೆ, ಜಗಳಗಳು ಹೇಗೆ ಉದ್ಭವ ಆಗ್ತವೆ ಅಂತ ಹೇಳಿದೆ. ಈಗ ಇದನ್ನು ತಡೆಗಟ್ಟೋದು ಏನು ಅಂತಂದರೆ, ಪ್ರತಿಯೊಂದಕ್ಕೂ ಒಂದು 3 ಹಂತಗಳಿರ್ತವೆ. ಇನ್ನೂ ಹಲವಾರು ಇರ್ತವೆ. ಸದ್ಯಕ್ಕೆ ನಿಮಗೆ ಅರ್ಥ ಆಗಲಿ ಅಂತೇಳಿ 3 ಹಂತಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಈಗ ಆ ಜಗಳ ಮುಂದುವರಿಬೇಕು ಅಂದರೆ ಮೊದಲನೇ ಹಂತದಲ್ಲೇ ನಾವು ತಡೆಗಟ್ಬಿಟ್ರೆ ಮುಂದುವರಿತದೆ. ಅಥವಾ ಮೊದಲನೇ ಹಂತದಲ್ಲಿ ತಡೆಗಟ್ಟಕ್ಕೆ ಸಾಧ್ಯವಾಗಿಲ್ಲ ಅಂದರೆ 2ನೇ ಹಂತದಲ್ಲಾದರೂ ತಡೆಗಟ್ಟಿ. ಎದುರುಗಡೆ ಇರೋರಾದರೂ ಸುಮ್ಮನಾಗಬೇಕು, ಅವರಾಗಲಿಲ್ಲ ಅಂದರೆ ನೀವಾದರೂ ಸುಮ್ಮನಾಗಬೇಕು. ನೀವೇನಾದರೂ ಸುಮ್ಮನಾಗದಿರ 3ನೇ ಹಂತಕ್ಕೆ ಹೋಯ್ತು ಅಂದರೆ ಅದು ನಿಮ್ಮನ್ನು ನೆಕ್ಸ್ಟ್ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಗ್ಯಾರಂಟಿ ಕರ್ಕೊಂಡು ಹೋಗುತ್ತೆ. 2ನೇ ಹಂತದಲ್ಲೇ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಆದ್ದರಿಂದ ಮೊದಲನೇ ಹಂತದಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಕು.
ಮಾತಾಡಲೇಬೇಕು, ಬೇರೆ ದಾರಿ ಇಲ್ಲ. ಎರಡನೇ ಹಂತದಲ್ಲಿ ಆಕೆಗೆ ಅರ್ಥ ಮಾಡಿಸ್ಕೊಳ್ಳಿ ಅನ್ನೋದಾದರೂ ಮಾಡಬೇಕು. ಆಕೆಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿಮಗೇನಾದರೂ ಗೊತ್ತಾದಾಗ ಇದಕ್ಕೆ ಫುಲ್ ಸ್ಟಾಪ್ ಇಟ್ಕೊಬೇಕು. ಫುಲ್ ಸ್ಟಾಪ್ ಇಟ್ಟಿಲ್ಲ, ಅದು ಮುಂದಿನ ಹಂತಕ್ಕೆ ಅಂದರೆ ಅವಾಚ್ಯ ಶಬ್ದಗಳಿಗೆ ಹೋಗುತ್ತೆ. ಅದರಲ್ಲೂ 3 ಹಂತಗಳಿದೆ. ಅದನ್ನು ನಾನೇನಾದರೂ ಫುಲ್ ಸ್ಟಾಪ್ ಇಡಲಿಲ್ಲ, ಅದು ಹೊಡೆದಾಟ ಬಡದಾಟಕ್ಕೆ ಹೋಗುತ್ತೆ. ಅದರಲ್ಲೂ ನಾನೇನಾದರೂ ಫುಲ್ ಸ್ಟಾಪ್ ಇಡಲಿಲ್ವ, ಅದು ಮುಂದೆ ಸಾವು ಕರ್ಕೊಂಡು ಹೋಗುತ್ತೆ. ಸಾವಿಗಿಂತ ಮುಂಚೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಈ ಥರ ಎಲ್ಲವೂ ಕೂಡ ನಡೆದೇ ನಡೀತದೆ. ಅಥವಾ ಯಾರೋ ರೌಡಿಗಳು ಯಾರೋ ಮನೇಲಿ ಕುಂತ್ಕೊಂಡು ಅತ್ತೆ ಮಾವ ಎಲ್ಲ ಬಂದು ಕಾಂಪ್ರಮೈಸ್ ಮಾಡಿದ್ರು, ಸ್ನೇಹಿತರು ಬಂದರು, ಅಕ್ಕಪಕ್ಕದ ಮನೆಯವ್ರು ಬಂದರು, ಜಗಳ ಬಿಡಿಸಿದ್ರು, ಕೂತ್ಕೊಂಡು ಒಂದಷ್ಟು ಪಂಚಾಯಿತಿ ಮಾಡಿದ್ರು. ಇದೆಲ್ಲ ಆಗ್ತವೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಪ್ರತಿಯೊಂದು ಜಗಳಕ್ಕೆ ಅದೊಂದು ಜಗಳನ ಅಧಿಕಗೊಳಿಸುವಂತಹ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟಿಂದ ಒಳಗಡೆನೇ ಎಚ್ಚೆತ್ಕೊಂಬಿಡಿ. ಈ ವಿಚಾರಗಳು, ಮಾತುಗಳು ಏನಾಗ್ತವೆ, ಜಗಳಕ್ಕೆ ಮೂಲ ಕಾರಣ ಈ ಮಾತುಗಳು ಉರಿಯೋ ಬೆಂಕಿಗೆ ಸೌದೆ ಥರ ಕೆಲಸ ಮಾಡ್ತವೆ. ಸೌದೆ ಹಾಕ್ತಾ ಹೋದರೆ ಅದು ದಗ 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 ಅಂತ ಹತ್ಕೊಂಡು ಉರಿತಾನೆ ಇರುತ್ತೆ, ಯಾವುದೇ ಕಾರಣಕ್ಕೂ ಆರೋದಿಲ್ಲ. ಈ ಮಾತುಗಳನ್ನ ನೀವು ಕಡಿಮೆ ಮಾಡಿದ್ರೆ, ಖಂಡಿತವಾಗ್ಲೂ ಬಾಯಿಗೆ ಬೀಗ ಹಾಕ್ಬಿಟ್ರೆ ಆ ಸೌದೆ ಉರಿಯೋದೇ ಇಲ್ಲ. ಎಂತೆಂಥ ದೊಡ್ಡ ಜಗಳಗಳಾದರೂ ಕೂಡ ಬಾಯಿಗೆ ಬೀಗ ಹಾಕ್ಬಿಡಿ. ಪ್ರೂವ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೊಂದು ದಿವಸ ಸಮಯ ಬರ್ತದೆ, ಕೂಲಾಗುತ್ತೆ. ಕೂಲಾದಾಗ ಎಲ್ಲವನ್ನ ಬಿಡಿಸಿ ಹೇಳುವಂತಹ ಸಮಯ. ಅಥವಾ ನನಗೆ ಹೇಳೋಕ್ಕಾಗಲಿಲ್ಲ ಅಂದರೆ ನಿಸರ್ಗನೇ ಕಾಲಾಯ ತಸ್ಮೈ ನಮಃ ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಸಮಯಕ್ಕೆ ಆ ಒಂದು ಬುದ್ಧಿ ಜ್ಞಾನವನ್ನು ಪ್ರಾಪ್ತಿಯಾಗುತ್ತೆ. ನಾನು ಮಾಡಿದ ತಪ್ಪು ಅಂತ ಅವ್ರಿಗೆ ಅನಿಸೋದಕ್ಕೆ ಶುರು ಆಗುತ್ತೆ. ಅಂದರೆ ಇದಕ್ಕೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಅಂತೇಳಿ ನಿಸರ್ಗನೇ ಕೊಟ್ಬಿಡ್ತದೆ. ಅವನಿಗೆ ಅನ್ನಿಸ್ಬೇಕು, ನಾನು ಮಾಡಿದ ತಪ್ಪು, ನಾನು ಬೈಬಾರ್ದಾಗಿತ್ತು, ನಾನು ಹೊಡಿಬಾರ್ದಾಗಿತ್ತು, ನಾನು ಕೊಡಬಾರ್ದಾಗಿತ್ತು ಅಂತ. ಆ ರೀತಿ ಅನಿಸಿದ ತಕ್ಷಣವೇ ಕೆಲವರು ಕ್ಷಮೆ ಕೇಳ್ತಾರೆ, ಮತ್ತೆ ಸ್ನೇಹ ಸಂಬಂಧವನ್ನು ಮುಂದುವರಿಸ್ತಾರೆ. ಮತ್ತೆ ಕೆಲವರು ಕ್ಷಮೆ ಕೇಳೋದಿಲ್ಲ, ಅದನ್ನು ಕಟ್ ಮಾಡ್ಕೊಂಬಿಡ್ತಾರೆ. ಸಾಕು, ನಂದೇ ತಪ್ಪು, ಬಟ್ ಇನ್ನು ಮುಂದೆ ಮಾಡೋದು ಬೇಡ ಅಂತೇಳಿ ಕತ್ತರಿಸ್ಕೊಂಬಿಡ್ತಾರೆ. ಇನ್ನು ಕೆಲವರು ಅವ್ರಿಗೆ ಪ್ರಾಯಶ್ಚಿತ್ತನೂ ಆಗಲ್ಲ, ಪಶ್ಚಾತ್ತಾಪನೂ ಆಗಲ್ಲ, ಆದರೂ ಕೂಡ ಅವ್ರು ತಿದ್ದುಕೊಳ್ಳಲ್ಲ, ಮತ್ತೆ ಜಗಳಕ್ಕೆ ಮುಂದುವರಿತಾರೆ. ಸೊ ಇದೆಲ್ಲವೂ ಕೂಡ ನೀವು ಕೇಳುವಂತಹ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ನೀಡಿದ್ದೀನಿ. ಇದರ ಮೇಲೂ ನಿಮ್ಮ ಮನೆಗಳಲ್ಲಿ ಜಗಳಗಳು ನಡೀತಾ ಇದೆ, ಸ್ನೇಹ ಸಂಬಂಧಗಳು ಸರಿ ಇಲ್ಲ, ಅಳಿಸೋಗಿದೆ, ಕೊಳ್ತೋಗಿದೆ, ಅದು ಗೆದ್ಲಿಡಿದ್ಬಿಟ್ಟಿದೆ, ತುಕ್ಕಿಡಿದ್ಬಿಟ್ಟಿದೆ ಅಂದರೆ ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಮುಕ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆ ನಂತರ ಮುಂದಿನ ಮಾರ್ಗದರ್ಶನ, ಪರಿಹಾರಗಳು ನಿಮಗೆ ಸಿಗ್ತವೆ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ, ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಕೂಡ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.